ಕಡೆ ನಮ್ದು ಹಣೆ ಬರ ಇಷ್ಟೇ. ಅಲ್ಲಿ ರೇಣುಕಾ ಸ್ವಾಮಿ ಶೆಡ್ಡಲ್ಲಿ ಕೂತ್ಕೊಂಡು ಒದಸ್ಕೊಂಡ, ನಾವು ಫ್ರೀಯಾಗಿ ಓಡಾಡ್ಕೊಂಡು ಒದಸ್ಕೊತಿರ್ತೀವಿ ಅಷ್ಟೇ. ಎರಡು ವ್ಯತ್ಯಾಸ ಒಂದೇ. ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಬೆಂಗಳೂರಿನ ಆರ್ ನಗರದ ಪಟ್ಟಣಗೆರೆ ಸಮೀಪದ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟ ದರ್ಶನ್ ಪವಿತ್ರ ಗೌಡ ಗ್ಯಾಂಗ್ಗೆ ಮತ್ತೆ 5 ದಿನ ಪೊಲೀಸ್ ಕಸ್ಟಡಿಯನ್ನು ನ್ಯಾಯಾಲಯ ದಯಪಾಲಿಸಿದೆ. ಇವತ್ತು ಕಸ್ಟಡಿ ಅಂತ್ಯ ಆಯಿತು. ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕೋರ್ಟ್ ಒಳಗೆ ಬಿಟ್ಟರು. ಅಲ್ಲಿ ವಾದ ಪ್ರತಿವಾದಗಳೆಲ್ಲ ನಡೀತು. ಯಾರೋ ಅಭಿಮಾನಿಗಳು ಬಂದ್ರಂತೆ, ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು. ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇದು ಅಭಿಮಾನಿಗಳು ಬಂದು ಸಂಭ್ರಮಿಸುವ ಸಮಯ ಅಲ್ಲ ಇದು. ಹೌದು. ಪೊಲೀಸ್ ವ್ಯಾನ್ನಲ್ಲಿ ಕರ್ಕೊಂಬಂದ್ರು. ಮೊನ್ನೆ ಬೊಲೆರಲ್ಲಿ ಕರ್ಕೊಂಡೋಗಿದ್ರು. ಇವತ್ತು ಯಾಕೆ ಪೊಲೀಸ್ ವ್ಯಾನ್ ಹತ್ಸಿದ್ರು? ಎಲ್ಲರೂ ಒಂದೇ ಕಡೆ ಆಯಿಸಿ ಕೋರ್ಟಿಗೆ ಬರ್ತಿದ್ದಂತೆ ಆಕೆ ಏನೋ ಕಣ್ಣೀರು ಹಾಕ್ಕೊಂಡ್ರಂತೆ. ದಟ್ಸ್ ಓಕೆ, ಅವ್ರಿಷ್ಟ. ಕಸ್ಟಡಿ ಬೇಡ ಅಂತ ಆರೋಪಿಗಳ ಪರ ವಾದ. ಪೊಲೀಸ್ ಕಸ್ಟಡಿ. ಸರ್ಕಾರದ ಪರ SP ಪ್ರಸನ್ನ ಕುಮಾರ್ ಅವರು ವಾದ ಮಾಡಿ, ಹಾಗೆಲ್ಲ ಆಗಲ್ಲ, ಈಗ ತಾನೇ ಆರಂಭ ಆಗಿದೆ ಇವೆಲ್ಲ ಇನ್ವೆಸ್ಟಿಗೇಷನ್ಸು, ಈಗ ತಾನೇ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಇನ್ನೂ ಅಷ್ಟು ಜನ ಬಂಧಿಸ್ಕೊಂಡಿದ್ದೀವಿ, ಇನ್ನೂ ಅಷ್ಟು ಜನ ಬಂಧಿಸ್ಬೇಕಾಗತ್ತೇನೋ ಗೊತ್ತಿಲ್ಲ, ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ವಾದ ಇಟ್ಟರು. ಪ್ಲಸ್ ಒಂದು ಸೀಲ್ಡ್ ಕವರಲ್ಲಿ ಪ್ರೋಗ್ರೆಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಅನ್ನು ಕೊಟ್ಟರು ಜಡ್ಜ್ಗೆ, ಮಾನ್ಯ ನ್ಯಾಯಮೂರ್ತಿಗಳಿಗೆ. ಅದರ ಪರಿಣಾಮ ನ್ಯಾಯಮೂರ್ತಿಗಳು ಎಲ್ಲರನ್ನೂ ನಡೆರೆ 5 ದಿನಕ್ಕೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಅಂತ ಕಳಿಸಿದ್ರು. ಎಲ್ಲರೂ ಮತ್ತೆ ಪರದೆ ಹಿಂಭಾಗಕ್ಕೆ ಹೋಗ್ಬಿಟ್ರು. ಯಾವ ಪರದೆ? ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನು ಶಾಮಿಯಾನ ಹಿಂಭಾಗಕ್ಕೆ ಹೋದ್ರು. ಅದರಲ್ಲಿ 3 ಕಸ್ಟಡಿ ಇಲ್ಲ. A8 ರವಿ ಕಾರ್ ಚಾಲಕ, A9 ರಾಜು, A15 ಕಾರ್ತಿಕ್. ಇವ್ರ ತನಿಖೆ ಮುಗಿದಿದೆ. ಮೋಸ್ಟ್ಲಿ ಅವ್ರನ್ನ ನಾಳೆ ಕೋರ್ಟ್ಗೆ ಹಾಜರುಪಡಿಸಿದಾಗ ಅಪೋಸ್ ಮಾಡದೇ ಇದ್ದರೆ ಪೊಲೀಸ್ನವರು ಜೇಸಿಗೆ ಹೋಗ್ಬೋದು. ಕೋರ್ಟಲ್ಲಿ ಏನಾಯ್ತು? ವಾದಗಳೇನೇನಾಯ್ತು ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ, ಪೊಲೀಸರು ತೊಂದರೆ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕೊಟ್ಟಿದ್ದಾರೆ ಅಲ್ಲ ಕೊಟ್ಟಿದ್ದಾರೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದರ್ಶನ್ ಅವರು ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಆರೋಪಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ, ಆರೋಪಿಗಳಿಂದ 10 ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ, ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಮಾಡಬೇಕಾಗಿದೆ, CDR ವರದಿ ಮತ್ತು IDPR ಡೇಟಾಗಾಗಿ ಕಾಯ್ತಾ ಇದ್ದೀವಿ ನಾವು, ಸ್ಥಳ ಮಹಜರು ಮತ್ತೆ ವಾಹನಗಳ ಜಪ್ತಿ ಆಗಿದೆ, 30 ಲಕ್ಷವನ್ನ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. A1 ಇಂದ A5 ಮತ್ತೆ A10 ರಿಂದ A14 ಈ ಆರೋಪಿಗಳೇನಿದ್ದಾರೆ ಅವ್ರ ಕಸ್ಟಡಿ ಬೇಕಾಗಿದೆ. ಮತ್ತೆ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ವೋಟರ್ಸ್ ಲಿಸ್ಟ್ ಇದ್ದಂಗಿದೆ. A1 A5 A10 ಇಂದ A14 ಅಂತ ಸುಮ್ಮನೆ ಆರೋಪಿಗಳು ಅಂತ ಹೇಳ್ರಿ. ಒಳ್ಳೆ ಬೆಂಗಳೂರು ವೋಟರ್ಸ್ ಲಿಸ್ಟ್ ಇದ್ದಂಗಿದೆ. ಈ ಆರೋಪಿಗಳ ವಿಚಾರಣೆ ಅವಶ್ಯಕತೆ ಸಣ್ಣ ನನ್ನ ಟೈಪ್ ಇದಾನ ಅವನು ಎದುರ್ಸಕ್ಕೆ ಇಷ್ಟು ಜನ ಬೇಕಾ? ಯಾವ ವೀರಾದಿ ವೀರ ಶೂರಾದಿ ಶೂರ್ರಯ್ಯ ನೀವುಗಳ. ಇನ್ನೇನು ಹೇಳಿ ಮತ್ತೆ? ಅವನಿರೋದು ಸ್ಟೈಲ್ ನೋಡಿದ್ರೆ ನನ್ನ ಟೈಪೇ ಇದಾನಪ್ಪ. ಹಂಗಿದಾನ ಅವನು. ಅವ್ನಿಗೆ ಇಷ್ಟು ಜನ 18 ಜನ 11 ಜನ ವೋಟರ್ಸ್ ಲಿಸ್ಟ್ ಇದ್ದಂಗಿದೆ. ಒಳ್ಳೆ 9 ದಿನ ಕಸ್ಟಡಿ ಬೇಕು ಅಂತ ಕೇಳಿದ್ರು. ಆಮೇಲೆ ಮುಚ್ಚಿದ ಲಕೋಟೆಯಲ್ಲಿ ಒಂದಿಷ್ಟು CD ಕೊಟ್ಟಿದ್ರು ಏನೇನಾಗಿದೆ ಅಂತ ಹೇಳಿ. ದರ್ಶನ್ ಪರ ವಕೀಲರು ಹೇಳಿದ್ರು, ಪವಿತ್ರ 6 ದಿನಗಳ ಕಾಲ ವಿಚಾರಣೆ ಎದುರಿಸಿ ಆಗಿದೆ ಈಗಾಗಲೇ ಅಂತ. ಆಮೇಲೆ ಆರೋಪಿಗಳ ಪೈಕಿ ಮಹಿಳೆ ನೋವನ್ನು ಅನುಭವಿಸಿದ್ದಾರೆ, ಆರೋಪಿಗಳ ಹೇಳಿಕೆ ಹೊರಗೆ ಸೋರಿಕೆ ಆಗ್ತಾ ಇದೆ, ಡಿಮ್ಯಾಂಡ್ ಅರ್ಜಿ ನೀಡ್ತಾ ಇಲ್ಲ, ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಮತ್ತೆ ಪವಿತ್ರ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಎಲ್ಲದಕ್ಕೂ ಆರೋಪಿ ದರ್ಶನೇ ಕಾರಣ ಅನ್ನೋದು ಎಷ್ಟು ಸರಿ ಅಂತ ವಾದವನ್ನು. ಎಲ್ಲದಕ್ಕೂ ಒಬ್ಬರೇ ಕಾರಣ ಅಂತ ಹೇಳಕ್ಕಾಗದೆ ಇರ್ಬೋದಪ್ಪ. ಹಾಗಾದ್ರೆ ಯಾವುದಕ್ಕೆ ಕಾರಣ ಅಂತ ಯಾರೊಬ್ರು ಹೇಳ್ರಪ್ಪ. ಕರೆಸಿದ್ದು ತಪ್ಪಲ್ಲ. ಕರೆಸಿದ್ಯಾರು? ಅವ್ರ ಹೆಸರೇ ಬರುತ್ತೆ. ಕೂಡಾಕ್ಸಿದ್ಯಾರು? ಅವ್ರ ಹೆಸರೇ ಬರುತ್ತೆ. ಮತ್ತೆ ಕೂಡ ಹಾಕಿಸಿದ್ಮೇಲೆ ಅಲ್ಲೋ ಹೊಡೆದಾಗ ಅವ್ರಿಗೆ ಗೊತ್ತಿತ್ತು ತಾನೆ ಕಟ್ಟಾಕಿರೋನು ಇಲ್ಲಿಗಲ್ ಕನ್ಫೈನ್ಮೆಂಟ್ ಅಲ್ಲಿ ಇದ್ದಾನೆ ಅಂತ. ಎಕ್ಸಾಕ್ಟ್ಲಿ. ಅವನು ಬಲವಂತವಾಗಿ ಎತ್ತಾಕೊಂಬಂದಿದ್ದಾರೆ ಅನ್ನೋದಾರು ಅರಿವಿತ್ತಾ? ಹೌದು. ಸುಮ್ಮನೆ ಹಿಂಗ್ ಟಚ್ ಮಾಡಿ ಸವರಿದ್ರ ಏನು ಪಾಪೋ ಹಿಂಗ್ ಮಾಡ್ಬಿಟ್ಟಿದೀಯಾ ಅಂದ್ರ ಕಾನೂನಲ್ಲಿ ಅಸಾಲ್ಟ್. ಇದು ಹಿಂಗ್ ಹೊಡೆದ್ರೆ ಅಸಾಲ್ಟೆ, ಹಲ್ಲೇನೆ ಅದು. ಅದಕ್ಕೇನು ಮಾಡಬೇಕು? ಸರಿ ಎಲ್ಲ ಅವ್ರು ಮಾಡಿಲ್ಲ, ಅವ್ರಿಗೆ ಎಲ್ಲದಕ್ಕೂ ಬೇಮ್ ಮಾಡೋಕ್ಕಾಗದೇ ಇರ್ಬೋದು. ಇಟ್ಸ್ ಆಲ್ ರೈಟ್. ಮತ್ತೆ ಈಗ ಆರೋಪಿಗಳದ್ದು ರಿಮೈಂಡ್ ಅರ್ಜಿ ಕೊಡ್ತಿಲ್ಲ, ಭೇಟಿಗೆ ಅವಕಾಶ ಕೊಡ್ತಾರೆ, ರಾಂಗ್. ಅದು ಪೊಲೀಸ್ ಮಸ್ಟ್ ಅಲೋ ಇಟ್ ಕೊಡಬೇಕು. ಹೌದು, ವಕೀಲರ ಭೇಟಿಗೆ ಜಾಗ ಕೊಡಬೇಕು. ಅದು ನಿಯಮಗಳ ಪ್ರಕಾರನೂ ಸರಿ, ಕಾನೂನು ಪ್ರಕಾರನೂ ಸರಿ. ಮತ್ತು ಆರೋಪಿಯ ಹಕ್ಕುಗಳ ಪೈಕಿ ಅದು ಇದೆ. ಹಾಗಾಗಿ ಕೊಡ್ಲಿ ಪರ್ಮಿಷನ್. ಇತ್ತ 9ನೇ ತಾರೀಕು ಏನೇನಾಯಿತು ಅಂತ ವಿಚಾರಣೆಯಲ್ಲಿ ಕೆಲವರು ಬಾಯಿ ಬಿಡ್ತಿದಾರಂತೆ. ದರ್ಶನ್ ಬಾಯಿ ಬಿಟ್ಟಿದ್ದಾರೆ ಅಂತ ಮಾಹಿತಿ. ಇದು ಏನು ಗ್ಯಾರಂಟಿ ಅಲ್ಲ. ನಿನಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಬಾ ಅಂತ ಫೋನ್ ಮಾಡಿದ್ರಂತೆ. ಯಾರಿಗೆ? ಮೇಡಮ್ಗೆ. ಅವರು ಓಡ್ ಬಂದ್ರಂತೆ ಕಾರಲ್ಲಿ. ಎಲ್ಲಿಗೆ? ಗುಡ್ ನ್ಯೂಸ್ ತಗೊಳಕ್ಕೆ ಅವ್ರು ಬಂದಿದ್ದು ಎಲ್ಲಿಗೆ? ಪಟ್ಟಣಗೆರೆ ಶೆಡ್ಗೆ ಗುಡ್ ನ್ಯೂಸ್ ತಗೊಳಕ್ಕೆ. ಅವ್ರ ಮನೆಗೆ ಓಡೋದ್ರೆ ಅಥವಾ ಅದರ ಪಕ್ಕದಲ್ಲಿ ಇದ್ದಿದ್ದೊಂದು ಕಾಫಿ ಡೇ ಟೈಪ್ ಒಂದು ಹೋಟೆಲ್ ಅಲ್ಲಿ ಓಡೋದ್ರೆ ಕಾಫಿ ಕೊಡಿಸಿ ಏನೋ ಇದೆ ಗುಡ್ ನ್ಯೂಸ್ ಅಂತ ಬಿಡೋದು ತಪ್ಪಿಲ್ಲಪ್ಪ. ಪಟ್ಟಣಗೆರೆ ಶೆಡ್ಡು
ಆಲ್ ರೈಟ್. ಅಲ್ಲಿ ರೇಣುಕಾಸ್ವಾಮಿನ ತೋರಿಸಿ ಇದೇ ಗುಡ್ ನ್ಯೂಸ್ ಅಂದ್ರಂತೆ ನಿನಗೆ ಬ್ಯಾಡ್ ಮೆಸೇಜ್ ಹಾಕ್ದವ್ನು ಇವನೇ ಎತ್ತಾಕೊಂಬಂದ್ವಿ ಚಿತ್ರದುರ್ಗದಿಂದ ಅಂತ ಅಂದ್ಯಾರಂತೆ. ಆಗ ಆಕೆ ಏನೋ ಚಪ್ಪಲಿಲಿ ಹೊಡೆದರಂತೆ ಅಂತ ಇಲ್ಲಿ ಬರ್ತಾ ಇದೆ. ಈಗ ಮಗ ಹೊಡೆದ್ರಂತೆ. ಆಗ ಅವರು ಸಾಹೇಬರು ಒಂದು 4 ಬಾರಿಸಿದ್ರಂತೆ ಇರಲಿ ಅಂತ. ಕಾಲು ಮುಟ್ಟಿದ್ರಂತೆ. ಅವರು ಮುಟ್ಟಿ ನನ್ನನ್ನು ಬಿಟ್ಬಿಡಿ ತಪ್ಪು ಮಾಡಿದ್ದೀನಿ ಅಂತ. ಈ ಕಾಲು ಮುಟ್ಬೇಡ ಅಂತಂದ್ರಂತೆ. ಸಾರಿ ಹೇಳೋ ಅಂದ್ರಂತೆ. ಸಾರಿ ಹೇಳಿದ್ದಾರೆ. ಇವ್ರು ಹೇಳೋದು ದರ್ಶನ್ನು ನಾನು ಅದಾದಮೇಲೆ ದುಡ್ಡು ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ಟೆ ಇರ್ಬೋದು. ನಂಗೆ ಗೊತ್ತಿಲ್ಲ ತನಿಖೆಯಲ್ಲಿ ಏನಿದೆಯೋ ಸಾಕ್ಷಿ ಏನಿದೆಯೋ ನಮಗೆ ಗೊತ್ತಿಲ್ಲ, ಇರ್ಬೋದು. ಬಟ್ ಅಲ್ಲಿವರೆಗೂ ಆಗಿರೋದ್ರದ್ದು ಪಾತ್ರ ಯಾರೊಬ್ರು ಇತ್ಯರ್ಥ ಮಾಡಬೇಕಲ್ಲ ಈಗ. ಬಟ್ ಕೊಲೆಗಾರ ಅಲ್ಲದೆ ಇದ್ರು ದಾಟ್ಸ್ ಅ ಡಿಫರೆಂಟ್ ಇಶ್ಯೂ. ಕೋರ್ಟ್ ವಿಲ್ ಟೇಕ್ ಎ ಕಾಲ್ ಅಂಡ್ ಐಒ ವಿಲ್ ಟೇಕ್ ಎ ಕಾಲ್. ಓಕೆ, ಅಲ್ಲಿವರೆಗೂ ಹಲ್ಲೆ ಮಾಡಿದ್ದು, ಕಿಡ್ನಾಪ್ ಡಸ್ ಇಟ್ ನಾಟ್ ಬಿಕಮ್ ಅಬೆಟ್ಮೆಂಟ್ ಟು ಮರ್ಡರ್? ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಅದೇಂಗಾಗತ್ತೆ? ಏನೋ ಅದ ಆಮೇಲೆ ಕೋರ್ಟ್ ಹೇಳಿ ನಾವೆಲ್ಲ ಹೇಳಿದ್ದು ನ್ಯಾಯಾಲಯನೇ. ಓಕೆ, ಇನ್ನು ಹುಡುಗರು ಹೊಡೆದಿದ್ದಾರೆ ನಂದೇನು ತಪ್ಪಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಾರಂತೆ. ಆಲ್ ರೈಟ್, ಹೇಳ್ಬೋದು, ಅವ್ರು ತಪ್ಪಿಲ್ಲ. ಹೇಳಿ. ಇನ್ನು ಮೃತ ರೇಣುಕಾಸ್ವಾಮಿ ಮೇಲೆ ಲಾಠಿ ಮತ್ತೆ ರಿಪೀಸ್ ಪಟ್ಟಿ, ದೊಣ್ಣೆ, ಬೆಲ್ಟ್ನಿಂದೆಲ್ಲ ಹಲ್ಲೆ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಬಳಿ ಲಾಠಿ ಪಡೆಯಲಾಗಿದೆ. ಈಗಾಗಲೇ ಕೈಕಾಲುಗಳನ್ನು ಕಟ್ಟಿ ಹಾಕಿ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ. ಕಿರಾತಕರು ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ 2-3 ಲಾಠಿಗಳು ಮುರಿದು ಹೋಗಿವೆ ಅಂತೆ. ಬೆಲ್ಟ್, ಬೂಟ್ನಿಂದ ಎಲ್ಲ ಒದ್ದಿದ್ದಾರೆ. ಹೀಗಾಗಿ ಆರೋಪಿಗಳು ಧರಿಸಿದಂಥ ಬಟ್ಟೆ, ಶೂ, ಬೆಲ್ಟ್ ಎಲ್ಲವನ್ನ ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಕೇಸ್ನಲ್ಲಿ ಒಂದೊಂದು ಸಾಕ್ಷಿಯನ್ನೂ ಕೂಡ ಬಿಡದೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೊಲೆ ಪ್ರಕರಣದಲ್ಲಿ ನೇರ ಸಾಕ್ಷಿಗಳು ಇಲ್ಲದೇ ಇರೋದ್ರಿಂದ ಸಾಂದರ್ಭಿಕ ಮತ್ತು ತಾಂತ್ರಿಕ ಸಾಕ್ಷಿಗಳೇ ಈ ಕೇಸ್ಗೆ ಜೀವಾಳವಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಭಾಗವಾಗಿ ಇದುವರೆಗೂ ಕೂಡ 40ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಬಟ್ ರೇಣುಕಾಸ್ವಾಮಿ ಕಿಡ್ನಾಪ್ ಆದಾಗಿನಿಂದ ಬಾಡಿ ಎಸೆಯುವವರೆಗಿನ ಸಿಸಿಟಿವಿ ದೃಶ್ಯಗಳು ಗುಡ್ಡೆಯನ್ನು ಹಾಕೊಂಡಾಗಿದೆ. ಈಗ ಪೊಲೀಸರಿಗೆ ಸಿಕ್ಕಾಪಟ್ಟೆ ಸಿಕ್ಕಿವೆ. ಟವರ್ ಡಂಪ್, ಕಾಲ್ ಲಿಸ್ಟ್, ವಾಟ್ಸ್ಆಪ್ ಕಾಲ್ ಡಾಟಾ ಇವೆಲ್ಲವೂ ಕೂಡ ರಿಟ್ರೀವ್ ಮಾಡಿದ್ದಾರೆ. ಇನ್ನೊಂದೆಡೆ ಕೊಲೆಗೆ 30 ಲಕ್ಷ ರೂಪಾಯಿ ಸುಪಾರಿ ನೀಡಿದ್ರು. ಹಣ ಸಿಕ್ಕ ಪವನ್ ಮನೆಯ ಮಹಜರು ಕೂಡ ಮಾಡಿದ್ದಾರೆ. ಬನಶಂಕರಿ 6ನೇ ಹಂತದ ಮನೆಯಲ್ಲಿ ನಿಖಿಲ್ ಹಾಗೂ ಕೇಶವಮೂರ್ತಿಯನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಪೊಲೀಸ್ನವರು ತಮಗೆ ಸಾಧ್ಯವಿರಬಹುದಾದ ಸಾಕ್ಷ್ಯಗಳನ್ನೆಲ್ಲ ಸಂಗ್ರಹಿಸ್ತಿದ್ದಾರೆ. ಅದನ್ನ ಯಾರು ಇಲ್ಲ ಅನ್ನಕ್ಕಾಗಲ್ಲ. ಬಟ್ ಟೆಕ್ನಿಕಲ್ ಎವಿಡೆನ್ಸ್ಗಳು ಇಂತಹ ಪ್ರಕರಣಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಸರ್? ವಹಿಸುತ್ತೆ. ಓಕೆ, ವಹಿಸುತ್ತೆ, ವಹಿಸಲ್ಲ ಅಂತಲ್ಲ. ಸಾಕ್ಷಿಗಳಾಗಿ ದಟ್ ಶುಡ್ ಕೊರಾಬರೇಟ್ ದಿ ಅದರ್ ಇನ್ವೆಸ್ಟಿಗೇಷನ್ ಪಾರ್ಟ್ಸ್. ಕೊರಾಬರೇಟ್ ಮಾಡ್ತಾರೆ ಆಗ ಅದನ್ನ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸಸ್ ಆರ್ ಆಕ್ಚುಲಿ ಮೋರ್ ಪವರ್ಫುಲ್ ಇವತ್ತಿನ ಕಾಲದಲ್ಲಿ. ಟೆಕ್ನಿಕಲ್ ಎವಿಡೆನ್ಸ್ ಹಂಗೇನಲ್ಲ ಅದು. ಹಾಗಾಗಿ ಮಾಡ್ತಿದ್ದಾರೆ ಅವ್ರ ಕೆಲಸ. ಅವರು ಒಂದಷ್ಟು ಒಂದಂತೂ ನಿಜಾರಿ ಕೇಸ್ ಏನಾಗುತ್ತೋ 5 ವರ್ಷದಲ್ಲೋ 10 ವರ್ಷದಲ್ಲೋ 4 ವರ್ಷದಲ್ಲೋ 9 ವರ್ಷದಲ್ಲೋ ನಂಗೆ ಗೊತ್ತಿಲ್ಲಪ್ಪ. ನಮ್ಮ ನ್ಯಾಯಾಲಯಗಳಲ್ಲಿ ಏನಾಗತ್ತೋ ಬಿಡುತ್ತೋ ನನಗೆ ಅರಿವಿಲ್ಲ. ಎಷ್ಟು ವರ್ಷ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿದೆಯಲ್ಲ ಒಂದು ಆತ್ಮಸಾಕ್ಷಿ, ಅದಿದ್ದವ್ರು ಯಾರುವೆ ನಾವು ಮನುಷ್ಯರು ಅಂತ ವಾಪಸ್ ಹೇಳ್ಕೊಂಡು ಓಡಾಡಲ್ಲ ಅಷ್ಟೇ. ಗೊತ್ತಾಗಲ್ವಾ ಅದಾರುವೆ? ಆ ತಾಯಿ ಮುಖ ನೋಡಿದ್ರೆ ಸತ್ತಿರೋನದ್ದು, ಈ ಆರೋಪಿಗಳ ಪೈಕಿ ಯಾರು ನಿಮ್ಮಮ್ಮನ ಮುಖ ನೋಡಿದ್ರೆ ಆ ತಾಯಿ ಮುಖ ಜ್ಞಾಪಕ ಬರಬಾರ್ದಾ? ಸಂಕಟ ಆಗುತ್ತೆ, ಬರಬಾರ್ದಾಗ ಬಂದೇ ಬರುತ್ತೆ. ಆ ಹೆಣ್ಮಗಳು ಗರ್ಭಿಣಿಯಾಗಿ ಕೂತಿರೋವಳನ್ನು ನೋಡಿದಾಗ, ಇನ್ಯಾರೋ ನಿಮ್ಮನೇಲಿ ಗರ್ಭಿಣಿ ಆದರೆ ಆ ಗರ್ಭಿಣಿ ನೋಡಿದಾಗ ಆ ಗರ್ಭಿಣಿ ಜ್ಞಾಪಕ ಬರಬಾರ್ದಾ? ಇವರ ವಿರುದ್ಧ ಪ್ರಬಲ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ತನಿಖೆಯಲ್ಲಿ ನನಗೇನು ಗೊತ್ತಿಲ್ಲ. ಕುರಿ ಸಾಕ್ಸೋಕ್ಕೆ ಅಂತ ಸ್ಕಾರ್ಪಿಯೋ ಕಾರ್ ಪಡೆದ್ರು, ಹೀಗೆ ಹೆಣ ಸಾಕ್ಸಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕಾರ್ ಮಾಲೀಕ ಹೇಳಿದ್ದಾರೆ. ಆದರೆ ಪೊಲೀಸ್ನವ್ರ ಅನುಮಾನ ಹಾಗಿರಲಿಕ್ಕಿಲ್ಲ, ಅವ್ರಿಗೆ ಮಾಹಿತಿ ಇದೆ ಅಂತ ಅವ್ರದ್ದು ಐಡಿಯಾ. ಕಾರಣ, ಈ ಸ್ಕಾರ್ಪಿಯೋ ಕಾರ್ ಕೊಡೋಕ್ಕೆ ಮೊದಲು ಮುಂಭಾಗದಲ್ಲಿ ಚಾಲೆಂಜಿಂಗ್ ಸ್ಟಾರು, ಹಿಂಭಾಗದಲ್ಲಿ ಪೋಸ್ಟರು, ಡಿ ಬಾಸ್ ಅಂತೆಲ್ಲ ಇತ್ತಂತೆ. ಸಾಕ್ಷಿ ವಾಪಸ್ ಬಂದ ಮೇಲೆ ಗಾಡಿನಲ್ಲಿ ಅದ್ಯಾವುದು ಇಲ್ವಂತೆ, ಎಲ್ಲ ತೆಗೆದಿದ್ದಾರಂತೆ. ಪ್ಲಸ್ ಶವ ಸಾಕ್ಸಿರೋದು ಗುರುತು ಸಿಗಬಾರ್ದು ಅನ್ನೋ ಲೆಕ್ಕಾಚಾರದ ಮೇಲೆ ಅದನ್ನು ತೊಗೊಂಡೋಗಿ ಅದ್ಯಾವುದೋ ವಾಷಿಂಗ್ ಸೆಂಟರ್ನಲ್ಲಿ ಅದ್ಯಾರೋ ಒಬ್ಬ ತೊಳಸಿದಾನಂತೆ. ಆದರೆ ಒಂದೊಂದು ಸರ್ತಿ ಹಾಗೆ ಅಮುರ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ಅಮುರ್ಕೊಳ್ಳುತ್ತೆ ಕಾಟಗಳು. ಕಾರಲ್ಲಿ ಲೈಕ್ಲಿ ಎವಿಡೆನ್ಸಸ್ ಅವೈಲಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬ್ಲಡ್ ಎವಿಡೆನ್ಸ್ ಅವೈಲಬಲ್ ಆಗಿದೆ ಅಂತ. ಹಂಗಾಗಿ ಅದು ಆಗಿದೆ. ಪೊಲೀಸ್ನವ್ರು ಅದನ್ನ ಇಟ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದಕ್ಕೆ. ಬಟ್ ಈ ವ್ಯಕ್ತಿ ನಾನು ಕಾರ್ ಕೊಟ್ಟಿದ್ದೀನಿ, ನಂದೇನು ತಪ್ಪಿಲ್ಲ ಅನ್ನೋ ಹಾಗಾದ್ರೆ ಈ ವ್ಯಕ್ತಿ ಮೇಲೆ ಅವರ ಪಾತ್ರ ಏನು, ಕೊಟ್ಟ ಮೇಲೆ ಅವರೆಲ್ಲಿ ಓಡಾಡಿದ್ದಾರೆ, ಅವರೇನು ಮಾಡಿದ್ದಾರೆ ಅನ್ನೋದು ಬರಬೇಕಲ್ಲ. ಅವರ್ ಲೊಕೇಶನ್ಸ್ಗಳೆಲ್ಲ ಕೊಟ್ಟಿರ್ಬೋದು, ನಾನು ಇಲ್ಲ ಅಂತ ಹೇಳಕ್. ಅಂತ ಸಂದರ್ಭಗಳಲ್ಲಿ ಇಂಥ ಪ್ರಕರಣಗಳಲ್ಲಿ ಆ ವ್ಯಕ್ತಿನೂ ಆರೋಪಿ ಆಗ್ತಾರೆ ಸರ್. ಹಿ ವಿಲ್ ಬಿಕಮ್ ಎ ಕೋ-ಅಕ್ಯೂಸ್ಡ್, ನೋ ಡೌಟ್. ಕೋ-ಕಾನ್ಸ್ಪಿರೇಟರೇ ಕಾರ್ ಕೊಟ್ಟು ನನಗೆ ಫಾರ್ ಡಿಸ್ಟ್ರಕ್ಷನ್ ಆಫ್ ದಿ ಇದು ಎವಿಡೆನ್ಸ್. ಅವರು ಕೋ-ಕಾನ್ಸ್ಪಿರೇಟರೇ ಆಗ ಪಾತ್ರಧಾರಿ ಅಲ್ಲದೆ ಇರ್ಬೋದು. ಓಕೆ, ನೇರವಾಗಿ. ಓಕೆ, ಹಾಗೆ ಅವರು ಅವಾಗ ಆಗಲೇಬೇಕು. ಆಗಿದ್ರೆ ನಾ ಹೇಳ್ತೀನಿ.